ಫೈನಲಿ ನಮ್ಮ ಊಟ ಬಂತು. ಮೊಸರು ಮತ್ತು ಮಜ್ಜಿಗೆ, 2 ಥರದ ಸಾಂಬಾರು, ಸ್ವಲ್ಪ ಊಟ ಮತ್ತು ಉಪ್ಪಿನಕಾಯಿ, ಪಲ್ಯ, ಚಟ್ನಿ, ಹಪ್ಪಳ. ಹೋಟೆಲ್ ನ್ಯೂ ವಾಣಿ ವಿಲಾಸದಿಂದ 17,000 ಚಿಲ್ಡ್ರೇನೋ ದುಡ್ಡು ಉಂಟು ಇದರಲ್ಲಿ. ತಗೊಂಡು ಬಂದಾಯಿತು. ಈಗ ಇಲ್ಲಿಂದ ಸೀದಾ ಹೊರಡುದು ನಾನ್ ಸ್ಟಾಪ್ ಆಗಿ ಉಪ್ಪಿನ ಅಂಗಡಿ, ಎಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ. ನಮ್ಮ ವಿಚಾರ ಬಳಗ ಅಂತ ಅವರು ಈ ಗುಜರಿ ಅಂಗಡಿಯನ್ನು ತೋರಿಸ್ಲಿಕ್ಕೆ ಹೇಳಿದ್ರು. ಎಂಥದಕ್ಕೆ ಅಂತ ಗೊತ್ತಿಲ್ಲ, ನೋಡಿ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ನಾವು ಪುತ್ತೂರು ರೀಚ್ ಆಗಿ ಆಯಿತು. ಇದೇ ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣ ಪುತ್ತೂರು. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ಲೆಫ್ಟ್ ತಗೊಂಡು ಕಾಮತ್ ಹೋಟೆಲ್ಗೆ ಹೋಗಬೇಕು. ಕಾಮತ್ ಹೋಟೆಲಲ್ಲಿ ಹಾಕಬೇಕು. ಬಸ್ ಎಲ್ಲ ನಿಂತಿದೆ ಇಲ್ಲಿ. ಯಾವತ್ತು ನೋಡಿದ್ರು ರಶ್ಶೇ ಇರ್ತದೆ, ಬಟ್ ಚೆಂದ ಆಗಿದೆ ಅಲ್ಲ. ನಮ್ಮ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ಗಿಂತ ಚೆಂದ ಇಲ್ವ ಇದು? ಚೆಂದ ಅಂತ ಹೇಳಿದ್ರೆ ಎಷ್ಟು ಚೆಂದ ಉಂಟು ಅಂತ ಹೇಳಿದರೆ ಅಷ್ಟು ಸ್ಪೇಸ್ ಉಂಟು. ಅವರದ್ದೇ ಬಿಲ್ಡಿಂಗ್ ಇದೆ ಅಲ್ಲ, ಲೆಫ್ಟ್ ಸೈಡಲ್ಲಿ ಇರೋದು ಬಸ್ ಸ್ಟ್ಯಾಂಡ್ ಇದೆ ಬಿಲ್ಡಿಂಗ್ ಫುಲ್ಲು. ನಾವೀಗ ಇಲ್ಲಿ ರೈಟ್ ಸೈಡಲ್ಲಿ ಹೋಟೆಲ್ ಕಾಮತಿಗೆ ಹಾಕಬೇಕು. ಅವ್ರಿಗೆಂತ ಒಂದೇ ಕಟ್ಟಿರೋದಲ್ಲ ಇವತ್ತು, ಚಿಕ್ಕ ಕಟ್ಟು. ಸೊ ಇದೆ ಹೋಟೆಲ್ ಕಾಮತ್. ಇಲ್ಲಿ ನಮ್ಮ ಪುತ್ತೂರು ಪೇಟೆಯಲ್ಲಿ ಜಾಸ್ತಿಯಾಗಿ ಇರೋದೇ ನಮ್ಮ ಎಲ್ಲ ಫುಲ್ಲು ಡ್ರೆಸ್ಸಿದ ಅಂಗಡಿ. ಇಲ್ಲಿ ನೋಡ್ಬೋದು ಈವಾ ಫುಟ್ವೇರ್, KL14 ಮೆನ್ಸ್ ವೇರ್, ಮತ್ತು KL17 ಮತ್ತು ಫ್ಯಾನ್ಸಿ, ಮತ್ತು ಆ ಕಡೆ ಲೂಲು ವೆಡ್ಡಿಂಗ್ ಕಲೆಕ್ಷನ್, ಮತ್ತು ಮಾಮ್ ಫಿಟ್ ಎಲ್ಲ ಇದೆ. ಹೈಯೆಸ್ಟ್ ಡ್ರೆಸ್ ಅಂಗಡಿ ಇಲ್ಲಿ ಪುತ್ತೂರಲ್ಲಿ. ನಮ್ಮ ಮೇಲ್ಗಡೆ ಸಹ ನೋಡ್ಬೋದು ಫಾತಿಮಾ ಮ್ಯಾಚಿಂಗ್ ಸೆಂಟ್ರ್ ಎಲ್ಲ ಇದೆ ಗೊತ್ತು. ಇಲ್ಲಿ ಅರ್ಧಕ್ಕೆ ಮುಕ್ಕಾಲು ವಸಿ ಬಿಲ್ಡಿಂಗಲ್ಲಿ ಎಲ್ಲ ಇರೋದೇ ನಮ್ಮ ಎಂತಂತ ಹೇಳಿದರೆ ಡ್ರೆಸ್ಸಿದ ಅಂಗಡಿ. ಸೊ ಹೇಗೆ ವ್ಯವಹಾರ ಮಾಡ್ತಾರೋ ಗೊತ್ತಿಲ್ಲ. ಇದು ಡ್ರೆಸ್ಸಿದ ಅಂಗಡಿ ಮತ್ತು ನಮ್ಮ ಶೂ ಚಪ್ಪಲ್ಸ ಅದರದ್ದೇ ಅಂಗಡಿ ಇರೋದು. ಹೇಗೆ ಎಷ್ಟು ಕಾಂಪಿಟೇಷನ್ ಇರ್ಬೋದಲ್ಲ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ರಂಜಾನ್ ಟೈಮಲ್ಲಿ ಮತ್ತು ಈ ಹಬ್ಬದ ಟೈಮಲ್ಲಿ ಎಲ್ಲ ಉಂಟಲ್ಲ, ಇಲ್ಲಿ ಫುಲ್ಲು ಜನ ಇರ್ತದೆ. ಇಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ, ಆ ಥರ ಇರ್ತಾರೆ. ಒಂದೊಂದು ಅಂಗಡಿಯಲ್ಲಿ ಫುಲ್ಲು ಜನ. ಸೊ ಅವರು 1 ವರ್ಷ ಕೂತ್ಕೊಂಡದ್ದು, 1 ವರ್ಷದಲ್ಲಿ 2 ನಮಗೆ ಹಬ್ಬ ಬರ್ತದೆ. ಆ ಹಬ್ಬದ ಟೈಮಲ್ಲಿ 2 ದಿವಸದಲ್ಲಿ 2 ಹಬ್ಬದಲ್ಲಿ ಆ 1 ವರ್ಷದ್ದು ಬಡ್ಡಿ ಅಸಲೆಲ್ಲ ತೆಗಿತಾರೆ ಅವರು. ಸೊ ಹಾಗೆ ಇದು ನಡೀತಾ ಉಂಟು. ಇಲ್ಲದ್ರೆ ಎಷ್ಟು ಬಾಡಿಗೆ ಎಷ್ಟು ಇರ್ಬೋದು, ತುಂಬ ಬಾಡಿಗೆ ಇರ್ಬೋದು ಈ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗಿಗೆಲ್ಲ. ಗ್ಯಾಸಿನ ಅಭಾವತೆ ಇದ್ದಾಗ ಇಲ್ಲಿ ಒಂದು ರಿಕ್ಷಾ ಸಹ ಇರಲಿಲ್ಲ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂಚೆಗಿಂತ ಸ್ವಲ್ಪ ಬೆಟರ್. ಅಲ್ಲಿ ರಿಕ್ಷಾ ಎಲ್ಲ ಗ್ಯಾಸ್ ಎಲ್ಲ ಸಿಗ್ತಾ ಉಂಟು ರಿಕ್ಷಾದವರಿಗೆ. ಸೊ ಆದರೂ ಸಹ ಕಮ್ಮಿ. ಮುಂಚೆ ನಾವು ಒಮ್ಮೆ ಬಂದಿದ್ವಿ, ಆಗ ಒಂದೇ ಒಂದು ರಿಕ್ಷಾ ಇರಲಿಲ್ಲಲ್ಲ ಮುಂಚೆ. ಒಮ್ಮೆ ಬರುವಾಗ ಎಂಥದಿರಲಿಲ್ಲ. ಈಗ ಒಂದು ಕಣ್ಣಿಗೆ ನೋಡಲಿಕ್ಕೆ ಒಂದು 2-3 ರಿಕ್ಷಾ ಆದರೆ ಕಾಣಿಸ್ತಾ ಉಂಟು. ಇಲ್ಲಿ ನೋಡಿ, ಉದಾಕೆ ಬರ್ತಾ ಉಂಟು. ಆ ಲೆಕ್ಕದಲ್ಲಿ ಸ್ವಲ್ಪ ಸರಿಯಾಗಿದೆ. ಆದಷ್ಟು ಬೇಗ ಸರಿಯಾಗಲಿ ಮಾರೆ. ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಯಾವತ್ತು ಪ್ರಾಬ್ಲಮ್ ಅಂತ ಅದೆಲ್ಲ ನಿಲ್ಲುವುದೇ ಅಲ್ಲ. ಯಾವತ್ತು ನೋಡಿದರೆ ಒಂದಲ್ಲ ಒಂದು ಮಂಡೆ ಬಿಸಿ. ಎಲ್ಲ ಸರಿ ಇದ್ದರೆ ಅಲ್ಲಿಗೆ ಹೋಗಿ ಅದು ಮಾಡಿಸಿ, ವೋಟರ್ ID ಇದನ್ನು ಮಾಡಿಸಿ, ಅದನ್ನು ಮಾಡಿಸಿ, ಅದಕ್ಕೊಂದು ಟೆನ್ಷನ್. ಯಾವತ್ತು ನೆಮ್ಮದಿಯಿಂದ ಮಲಗಲಿಕ್ಕೆ ಗೊತ್ತಿಲ್ಲ. ನಾವು ನೆಮ್ಮದಿಯಲ್ಲಿದ್ದರೂ ನಮ್ಮ ದೇಶದಲ್ಲಿ ನಡೆಯುವಂಥ ಕೆಲವೊಂದು ಅಕ್ರಮಗಳು ನಮ್ಮನ್ನು ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ. ಅದೇ ಪಾಪದವರಿಗೇನೆ. ದುಡ್ಡಿದ್ದವನಿಗೆ ಉಂಟಲ್ಲ ಆರಾಮ್ಸೆ ಇದೆಲ್ಲ. ಅವನಿಗೆ ಎಂಥದಿಲ್ಲ, ಅವನಿಗೆ ವೋಟರ್ ID ಸಹ ಎಂತ ಮಾಡಲಿಕ್ಕಿಲ್ಲ, ಎಂಥದಿರೋದಿಲ್ಲ. ಈ ಪಾಪದವನುಂಟಲ್ಲ ಹೋದ ಇರ್ತದೆ, ಅವ್ರಿಗೆ ಸಹ ಇರ್ತದೆ ಮಾಡಲಿಕ್ಕೆ, ಇರೋದಿಲ್ಲ ಅಂತಲ್ಲ. ಬಟ್ ಇದು ಜಾಸ್ತಿ ಕಷ್ಟ ಆಗೋದು ಈ ಬಡವರಿಗೆ. ಇದು ದುಡ್ದು ತಿಂದು ಮತ್ತು ಇದಕ್ಕೇ ಹಣ ಸುರಿಬೇಕಂತೇಳಿ ನಮಗೇನೆ ಇಲ್ಲಿ ನಮಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಮತ್ತು ಇದನ್ನು ಮತ್ತೆ ಅದಕ್ಕೆ ಅಂತ ವೆಚ್ಚ ಮಾಡುವಾಗ ಮಂಡೆ ಬೆಸಿ ಆಗ್ತದೆ. ಸೊ ಇಲ್ಲಿಂದ ಲೆಫ್ಟ್ ತಗೊಳ್ಳುವ ವಾಣಿ ವಿಲಾಸಕ್ಕೆ. ವಾಣಿ ವಿಲಾಸ ಅಲ್ಲ, ಸ್ವಾಗತ ಅವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದು. ಸೊ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ವಿಚಾರ ಬಳಗ ಅಂತ ಅವರು ಈ ಗುಜರಿ ಅಂಗಡಿಯನ್ನು ತೋರಿಸ್ಲಿಕ್ಕೆ ಹೇಳಿದರು. ಎಂಥದಕ್ಕೆ ಅಂತ ಗೊತ್ತಿಲ್ಲ, ನೋಡಿ ಗುಜರಿ ಅಂಗಡಿ ತೋರಿಸ್ತೇನೆ. ನನಗೆ ಸಹ ಗುಜರಿ ಅಂಗಡಿ ಉಂಟಂತ ಗೊತ್ತಿರಲಿಲ್ಲ ಮಾರ ಸರಿಯಾಗಿ. ಸೊ ಇದೇ ಗುಜರಿ ಅಂಗಡಿ, ನೋಡುವಷ್ಟು ನೋಡಿಕೊಳ್ಳಿ. ವಿಚಾರ ಬಳಗ ನೋಡಿ ಸರ್, ಇದೇ ನಿಮ್ಮ ಎಂಥದ್ದು ಗುಜರಿ ಅಂಗಡಿ. ಇಲ್ಲಿ ಎಂಥದ್ದು ಇಲ್ಲ ಗುಜರಿ ಅಲ್ಲ, ಒಮ್ಮೆ ಓಪನ್ ಇರ್ತದಲ್ಲ ಯಾವತ್ತಾದ್ರೂ ಒಮ್ಮೆ. ಜಾಸ್ತಿ ಅಂತ ಓಪನ್ ಇರೋದಿಲ್ಲ. ನಾವು ತಿಂಗಳಿಗೆ 4 ಸತಿ ಬರುವಾಗ 1 ದಿವಸ ಅಂತ ಇರ್ತದೆ. 4 ವಾರದಲ್ಲಿ 1 ದಿವಸ ಅಂತದ್ದು ಇರ್ತದೆ ನೋಡಿ. ಈಗ ಬಂದೆ, ಯಾವತ್ತು ಬರುವಾಗ ಬಂದೆ, ಅಥವಾ ಊಟಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಇವತ್ತಲ್ಲಿ. ಬಟ್ ನಾವು ಬರುವಾಗ ಇಲ್ಲಿ 2 ಗಂಟೆ ಆಗ್ತದೆ. ಸೊ ಇದೆ, ಇದು ಖಾಲಿಯ ಅಂತ ಗೊತ್ತಿಲ್ಲ. ಬಟ್ ನೋಡಿ, ನೀವು ಕೇಳಿದ್ದಕ್ಕೆ ಇಲ್ಲಿ ನಿಲ್ಲಿಸಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇದೇ ಗುಜರಿ ಅಂಗಡಿ. ಬನ್ನಿ, ಗುಜರಿ ಅಂಗಡಿ ನೀವು ರಿವೈಂಡ್ ನೋಡ್ತಾ ಇರಿ. ನನಗೆ ಅಲ್ಲಿ ಲೇಟ್ ಆಯಿತು, ನಾನು ಹೋಗಿ
ಐಟಮ್ ಇಳಿಸ್ಬೇಕು. ಸೊ ಇದು ಅವರದೇ ನೋಡಿ ರಿಕ್ಷಾ, ಇಲ್ಲಿ ಕಾಣಿಸ್ತಾ ಉಂಟಲ್ಲ ಸ್ವಾಗತ್ ಅಂತ, ಇದು ಅವರದೇ ರಿಕ್ಷಾ. ಆ ಕಡೆ ಈ ಕಡೆ ಕ್ಯಾಟ್ರಿಂಗ್ ಎಲ್ಲ ಇದ್ರೆ ಇದರಲ್ಲಿ ಹೋಗ್ತದೆ. ವಾಣಿ ವಿಲಾಸದ ಬ್ಯಾಕ್ ಸೈಡಲ್ಲಿ ಇದ್ದೇವೆ ನೋಡಿ. ನಮಗೆ ಇಲ್ಲಿ ರಿವರ್ಸ್ ಹಾಕಬೇಕು, ಇಲ್ಲಿ ರಿಕ್ಷಾ ನಿಲ್ಲಿಸಿದ್ದಾರೆ. ಇಲ್ಲಿ ಯಾವತ್ತು ನೋಡಿದ್ರು ತೊಂದರೆ ಒಂದಲ್ಲ ಒಂದು ಗಾಡಿ. ಈಗ ನಾನು ಇಟ್ಟು ಕರೆಕ್ಟ್ ಇಟ್ಟು ಹೋಗಿರ್ತೇನೆ, ಮತ್ತೆ ಬರುವಾಗ ಇಲ್ಲೆಲ್ಲ ಕಾರ್ ಇಟ್ಟಿರ್ತಾರೆ, ಇಲ್ಲಿ ಕಾರೆಲ್ಲ ಇಟ್ಟಿರ್ತಾರೆ. ಸೊ ಕಾರ್ ಇಟ್ಟಾಗ ಅಂತ ನಮಗೆ ಇಲ್ಲಿ ತಿರುಗಿಸಲಿಕ್ಕೆ ಜಾಗ ಇರೋದಿಲ್ಲ. ಸೊ ಇಲ್ಲಿಂದ ಯಾಕೆ ನಾವು ಬರೋದು ಅಂತ ಹೇಳಿದರೆ, ಇಲ್ಲಿ ಖಾಲಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ಒಂದು ಗಾಡಿ ಉಂಟು, ಅದರಲ್ಲಿ ಹಾಕಿ ಅವರಿಗೆ ತುಂಬಲಿಕ್ಕೆ ಸಹ ಸುಲಭ ಆಗ್ತದೆ, ಮತ್ತು ಕೈಕಾಲು ನೋವೆಲ್ಲ ಇರುವುದಿಲ್ಲ, ಈಸಿ ಆಗ್ತದೆ. ಆ ಕಡೆಯಿಂದ ಆದರೆ ಒಂದು ಸುತ್ತು ಅಲ್ಲಿಂದ ಎತ್ತುಕೊಂಡು ಬಂದು 100 ಮೀಟರ್ ಅಷ್ಟು ಒಳಗೆ ಬರಬೇಕು. ಅದಕ್ಕೋಸ್ಕರ 25, 30, 50 ಕಿಲೋದೆಲ್ಲ ಇರೋದ್ರಿಂದ ನಾವು ರಿಸ್ಕ್ ತಗೊಳ್ಳೋದಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಅಡ್ಡಾದಿಡ್ಡಿ ಇಟ್ಟಿದ್ದಾರೆ ಮಾರಿ. ಅವರು ಊಟ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ನಮಗೆ ಇಲ್ಲಿ ಲೇಟ್ ಆಗ್ತುಂಟೆ, 1:30 ಆಯಿತು ಗಂಟೆ ಕರೆಕ್ಟಾಗಿ. ಸೊ ನೋಡುವ ಎಂತ ಆಗ್ತದಂತ. ಅವರು ಬಂದರೆ ಗಾಡಿಯನ್ನು ತೆಗಿಸುವ, ಇಲ್ಲದೆ ನಾವೇ ಗಾಡಿಯನ್ನು ಅಲ್ಲಿ ಸೈಡ್ಗೆ ಇಟ್ಟು ಗಾಡಿಯಲ್ಲಿ ರಿವರ್ಸ್ ಹಾಕುವ. ಪಾರ್ಕಿಂಗ್ ಆ್ಯಕ್ಚುಲಿ ಈ ಹೋಟೆಲ್ನವರಿಗೆ ಮಾತ್ರ ಇದು ಮಾಡಿದೆ. ಅಲ್ಲಿ ನೋಡಿ, ಸ್ವಾಗತ್ ಹೋಟೆಲ್ಗೆ ಸಂಬಂಧಪಟ್ಟವರಿಗೆ ಮಾತ್ರ ಪಾರ್ಕಿಂಗ್ ಅಂತ ಇರೋದು, ಕಡ್ಡಾಯವಾಗಿ ಬೇರೆಯವ್ರು ನಿಲ್ಲಿಸಬಾರ್ದು ಅಂತ. ಸೊ ನೋಡಿ, ಈ ರಿಕ್ಷಾದವರು ಇಲ್ಲಿ ಸಹ ಇಲ್ಲ, ಎಲ್ಲಿ ಸಹ ಇಲ್ಲ, ಇಲ್ಲಿ ಈ ಕಡೆ ಸಹ ಇಲ್ಲ, ಆ ಕಡೆ ಸಹ ಇಲ್ಲ, ಎಲ್ಲಿ ಸಹ ಇಲ್ಲ. ಎಲ್ಲಿಂದ ಬಂದು ನಿಲ್ಲಿಸಿ ಹೋಗೋದು ಎಲ್ಲೆಲ್ಲಿಗೆ. ಇವರಿಗೆ ಊರು ಸುತ್ತಾಡಲಿಕ್ಕೆ ಇಲ್ಲಿ ಜಾಗ ಸಿಗೋದಾಗಿರ್ಬೋದು. ಅದಕ್ಕೆ ನಮ್ಮ ಹುಡುಗನನ್ನು ಕಳಿಸಿ ಅದನ್ನು ಸೈಡಿಗೆ ಹಾಕಿಸಿದ್ದೇನೆ. ಸೊ ನಾವಿಲ್ಲಿಗೆ ರಿವರ್ಸ್ ಇಡುವ ಬನ್ನಿ. ಫೈನಲಿ ನಮ್ಮ ಚಿಕ್ಕ ಗಾಡಿ ಲೋಡಾಗಿ ಆಯಿತು. ದೊಡ್ಡ ಗಾಡಿಯಿಂದ ಚಿಕ್ಕ ಗಾಡಿಗೆ ಹಾಕುವ ಸಮಯ. ಇದು ಫುಲ್ ಲೋಡಾಗಿ ಆಯಿತು. ಎಷ್ಟನ್ನು ಉಂಟು? ಫುಲ್ ಉಂಟಾ? ಹಾಂ, ಪವರ್ ಶೇರಿಂಗ್ ಅಲ್ಲ ನಿಮ್ಮದು? ನೀವು ಇಲ್ಲಿ ಇಟ್ಟು ಹೋಗಿದೆ, ಇದನ್ನು ಉಜಿರೆಗೆ ತಗೊಂಡು ಹೋಗ್ಬೋದಲ್ಲ ನಿಮಗೆ? ಡೋರ್ ಹಾಕೋದು ಬೇಡವಾ? ನೋಡಿ, ಇಷ್ಟು ಐಟಮನ್ನು ಆರಾಮ್ಸೆ ತಗೊಂಡು ಹೋಗ್ಬೋದು. ಲೈಟ್ ತೆಗಿಲಿಲ್ಲ, ಲೈಟ್ ತೆಗಿಬೇಕಷ್ಟೇ. ಫೈನಲಿ ಖಾಲಿ ಎಲ್ಲ ಮಾಡಿ ಆಯಿತು. ಈಗ ಹೋಗಿ ಮ್ಯಾನೇಜರನ್ನು ಕರ್ಕೊಂಡು ಬರಬೇಕು ಚೆಕ್ ಮಾಡಲಿಕ್ಕೆ. ನಮ್ಮ ಗಾಡಿಯನ್ನು ಖಾಲಿ ಮಾಡಿ ಇಲ್ಲಿ ನಿಲ್ಲಿಸಿದ್ದೇವೆ. ಮ್ಯಾನೇಜರಿಗೆ ಹೇಳಿದ್ದೇನೆ, ಅವ್ರು ಬರ್ತಾರೆ, ಅವ್ರು ಬಂದು ಚೆಕ್ ಮಾಡ್ತಾರೆ. ಅದಾದಮೇಲೆ ಊಟ ಮಾಡಿ ಇಲ್ಲಿಂದ ಹೊರಡುದೆ ಸೀದಾ. ಫೈನಲಿ ನಮ್ಮ ಊಟ ಬಂತು. ಮೊಸರು ಮತ್ತು ಮಜ್ಜಿಗೆ, 2 ಥರದ ಸಾಂಬಾರು, ಸ್ವಲ್ಪ ಊಟ, ಮತ್ತು ಉಪ್ಪಿನಕಾಯಿ, ಪಲ್ಯ, ಚಟ್ನಿ, ಹಪ್ಪಳ. ಇದೆಲ್ಲ ಹಿಡಿತದ ನಿಮ್ಮ ಹೊಟ್ಟೆಯಲ್ಲಿ? ಇವತ್ತು ಶುದ್ಧ ಸಸ್ಯಾಹಾರಿ. ಇಲ್ಲಿಗೆ ಬಂದರೆ ಸಸ್ಯಾಹಾರಿ ತಿನ್ನೋದು. ಸೊ ಇನ್ನೊಂದು ಬಾಕಿ ಉಂಟು. ಇಂಥ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ಮಜ್ಜಿಗೆ ಬರ್ತದೆ. ಈಗ ಬೇಗ ಊಟ ಮಾಡಿ ಇಲ್ಲಿಂದ ಹೊರಡುದು. ಊಟ ಎಲ್ಲ ಮಾಡಿ ಈಗ ಇಲ್ಲಿಂದ ಹೊರಡುವ ಸಮಯ. ಈಗ ಬಿಲ್ ಕೊಟ್ಟರು. ಇದನ್ನು ಇಲ್ಲಿ ದರ್ಬೇಳಿ ತಗೊಳ್ಬೇಕಂತೆ, ಅವ್ರದ್ದು ಇನ್ನೊಂದು ಬ್ರಾಂಚ್ ಇದೆ. ಸೊ ಅಲ್ಲಿಗೆ ಹೋಗಿ ತಗೊಳ್ಬೇಕಂತೆ. 100 ಜನ ಒಂದು ಬ್ಯಾಗ್ ಕಮ್ಮಿ ಇತ್ತು, ಅದನ್ನು ಲೆಸ್ ಮಾಡಿದ್ದೇನೆ. ಈಗ ಇಲ್ಲಿಂದ ಸೀದಾ ದರ್ಬೆಗೆ ಹೋಗಬೇಕು. ಲಾಕ್ ಹಾಕಿ ಹೋಗಿದ್ದೆ, ಯಾಕಂತ ಹೇಳಿದರೆ ಬ್ಯಾಗೆಲ್ಲ ಒಳಗಡೆ ಇತ್ತು. ಸೊ ಯಾರಾದರೂ ತೆಕ್ಕೊಂಡು ಹೋದರೆ ಮತ್ತೆ ಅದು ಸಹ ಕಷ್ಟ. ಚಲೋ, ಇಲ್ಲಿಂದ ಸೀದಾ ಹೊರಡುವ. ಊಟ ಅಂತೂ ಫ್ಯಾಂಟಾಸ್ಟಿಕ್ ಆಗಿತ್ತು. ಇಲ್ಲಿದ್ದು ಊಟ ಮಾಡಿದರೆ ಮತ್ತೆ ನೀವು ಬಿಡಲಿಕ್ಕಿಲ್ಲ. ಊಟ ಹೇಗಿತ್ತು ಜುನೇದ್ ಭಾಯ್? ಊಟ ಸೂಪರ್ ಇರ್ತದೆ. ಮತ್ತು ಇಲ್ಲಿದ್ದು ಊಟ ಮಾಡಿದರೆ ಆ ಥರ ತಿಂತೇವೆ ನಾವು, ಫುಲ್ಲು ಹೊಟ್ಟೆ ಮಾಡಿ. ಮತ್ತು ಈಗ ಇನ್ನೂ ನಿದ್ದೆ. ನನಗೆ ನಿದ್ದೆ ಮಾಡಲಿಕ್ಕೆ ಗೊತ್ತಿಲ್ಲ. ಇವರು ಇಲ್ಲಿಂದ ಶುರು ಮಾಡ್ತಾರೆ ನಿದ್ದೆ ಮಾಡಲಿಕ್ಕೆ. ಇಲ್ಲಿಂದ ನಿದ್ದೆ ಮಾಡಿ ಉಪ್ಪಿನಂಗಡಿ ತನಕ ಮಲಗ್ತೀರಾ ಅಂತಲ್ಲ? ಸರಿ, ಇಲ್ಲಿಂದ ಸೀದಾ ಈಗ ನಾವು ಈಗನೇ ಹೋಗ್ಬೋದಿತ್ತು, ಬಟ್ ಈಗ ಅಲ್ಲಿಂದ ಅಮೌಂಟ್ ತಗೊಳ್ಬೇಕಂತೆ. ಅದಕ್ಕೋಸ್ಕರ ದರ್ಬೆಗೆ ಹೋಗಬೇಕು. ಸೊ ಬನ್ನಿ, ಇಲ್ಲಿಂದ ಸೀದಾ ನಮ್ಮ ಪಯಣ ದರ್ಬೆಯಿಂದ ಮತ್ತೆ ರಿಟರ್ನ್ ಉಪ್ಪಿನಂಗಡಿ ಕಡೆಗೆ. ದರ್ಬೆ ಜಂಕ್ಷನ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅವ್ರದ್ದು ಮೈನ್ ಬ್ರ್ಯಾಂಚ್ ವಾಣಿ ವಿಲಾಸ ಇರೋದು. ಸೊ ನೀವು ಗೂಗಲಲ್ಲೆಲ್ಲ ವಾಣಿ ವಿಲಾಸ ಅಂತ ಹಾಕಿದರೆ ಬರ್ತದೆ ನೋಡಿ. ಫುಡ್ ಕೂಡ ಒಳ್ಳೆದಿರ್ತದೆ. ಬನ್ನಿ, ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅವ್ರದ್ದು ಹೋಟೆಲ್ ಉಂಟು, ಮೈನ್ ಬ್ರ್ಯಾಂಚ್. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಹೋಟೆಲ್ ನ್ಯೂ ವಾಣಿ ವಿಲಾಸ ಅಂತ. ಸೊ ಇಲ್ಲಿಂದ ಅಮೌಂಟ್ ತಗೊಳ್ಳಿಕ್ಕೆ, ಐಟಮ್ ಹಾಕಲಿಕ್ಕೆ ಅಲ್ಲಿಗೆ. ಹೋಟೆಲ್ ನ್ಯೂ ವಾಣಿ ವಿಲಾಸದಿಂದ 17,000 ಚಿಲ್ಲರೆನೋ ದುಡ್ಡು ಉಂಟು ಇದರಲ್ಲಿ. ತಗೊಂಡು ಬಂದಾಯಿತು. ಈಗ ಇಲ್ಲಿಂದ ಸೀದಾ ಹೊರಡುದು ನಾನ್ ಸ್ಟಾಪ್ ಆಗಿ ಉಪ್ಪಿನಂಗಡಿ. ಎಲ್ಲಿ ನಿಲ್ಲಿಸಲಿಕ್ಕಿಲ್ಲ. ಕೆಮ್ಮ ಎಲ್ಲಿ ಉಂಟಲ್ಲ, ಲೋಬೋ, ಅದನ್ನು ಆದರೆ ತೋರಿಸ್ತೇನೆ. ಇಲ್ಲದ್ರೆ ಸೀದಾ ಉಪ್ಪಿನಂಗಡಿಯಲ್ಲಿ ಸಿಗುವ. ಚಲೋ, ಇಲ್ಲಿಂದ ಸೀದಾ ಒಂದೇ ನಾನ್ ಸ್ಟಾಪ್ ಆಗಿ ಸೀದಾ ಹೋಗುದೆ, ನಿಲ್ಲಿಸಲಿಕ್ಕೇನೆ ಇಲ್ಲ ಇಲ್ಲಿ. ಉಪ್ಪಿನಂಗಡಿಗೆ ಹೋಗುವ ದಾರಿ ಮಧ್ಯೆ ಇಲ್ಲಿ ಒಂದು ಕಾಣಿಸ್ತಾ ಇರ್ಬೋದು, ಲೋಬೋ ಸ್ಟೋರ್ ಅಂತ. ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು, ಚಿಕ್ಕ ಐಟಮೇ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ,
ನಾನು ಅನ್ಕೊಂಡಿದ್ದೆ ವಾಣಿ ವಿಲಾಸ ಊಟ ಮಾಡುವಾಗ ಊಟ ಎಲ್ಲ ಆದಮೇಲೆ ನಮ್ಮ 2 ಕುಪ್ಪಿಯಲ್ಲಿ ಸಹ ನೀರು ತಗೊಳ್ಳುವ ಅಂತ. ಸೊ ಅದು ನೆನಪಿಲ್ಲ, ಅದು ನೆನಪು ಮರೆತು ಬಂತು ನೋಡಿ. ಇದರಲ್ಲಿ ಸಹ ಇಲ್ಲ, ಇದರಲ್ಲಿ ಸಹ ಇಲ್ಲ. ಈಗ ಬಾಯಾರಿಕೆ ಆಗ್ತುಂಟು, ಮತ್ತೆ ಬಾಯಾರಿಕೆ ಆಗ್ತಾ ಉಂಟು. ಅಲ್ಲಿ ಬಾಯಾರಿಕೆ ಆಗುವಾಗ ಅಲ್ಲಿ ಚಂದ ನೀರು ಕುಡಿದ್ವಿ. ಊಟ ಆದಮೇಲೆ ಒಂದು 2-3 ಗ್ಲಾಸ್ ನೀರು ಕುಡಿದೆ. ಬಟ್ ಈಗ ನೋಡುವಾಗ ಅಲ್ಲಿ ಬಾಯಾರಿಕೆ ಆಗಲಿಲ್ಲ 3 ಗ್ಲಾಸ್ ನೀರು ಕುಡಿಯುವಾಗ. ಈಗ ದಾರಿ ಮಧ್ಯೆ ಬಾಯಾರಿಕೆ ಆಗ್ತದೆ ಅಂತೇಳಿ ತೆಗೆಯುವಾಗ ಬಾಟ್ಲಿಯಲ್ಲಿ ನೀರಿಲ್ಲ. ನಮ್ಮ ಹುಡುಗ ಐಟಮ್ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಸೊ 2 ಚಿಕ್ಕ ಕಟ್ಟಿದ್ದದ್ದು, ಅದಕ್ಕೋಸ್ಕರ ನಾನು ಇಳಿಲಿಲ್ಲ. ದೊಡ್ಡ ಕಟ್ಟಿದರೆ ಮಾತ್ರ ನಾನು ಇಳಿಯೋದು. ಮತ್ತು 2 ಕೆಲಸ, ಅಲ್ಲಿ ಸುಮ್ಮನೆ ಹೋಗ್ಬೇಕು ಹಿಂದ್ಗಡೆ, ಅಲ್ಲಿ ಮತ್ತೆ ಮಾತಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಆಯಿತು. ಟೈಮ್ ವೇಸ್ಟ್ ಆಗೋದು ಗೊತ್ತಾಗೋದಿಲ್ಲ. ಗಂಟೆ ಈಗ ಕರೆಕ್ಟಾಗಿ ನೋಡ್ಬೋದು. ನಮ್ಮ ಎಷ್ಟಾಯಿತು 2:21 ಆಯಿತು. ಸೊ ಈಗ ಎಂತ ಅಂತ ಹೇಳಿದರೆ ಮುಂದಿನ ಪಯಣ ಹೇಗಿರ್ತದೆ ಅಂತ ಹೇಳಿದರೆ, ಸೀದಾ ಇಲ್ಲಿಂದ ಉಪ್ಪಿನಂಗಡಿ ನಾನ್ ಸ್ಟಾಪ್. ಉಪ್ಪಿನಂಗಡಿಯಿಂದ ಮತ್ತೆ ಎಲ್ಲಿಗಪ್ಪ ಅಂತ ಹೇಳಿದರೆ, ಅಲ್ಲಿ ನಾವಾಗ ಹೋಗಿದ್ವಲ್ಲ ಕರಾಯಿ ಅಂಗಡಿ ಅಂತ, ಲಕ್ಷ್ಮೀ ವೆಂಕಟ ಅಂತ ಎಂಥದ್ದು ಐತಲ್ಲ. ಸೊ ಅಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಲಿಕ್ಕೆ ಉಂಟು. ಅಲ್ಲಿಂದ ಐಟಮ್ ತಗೊಂಡಾದ್ಮೇಲೆ ಮತ್ತೆ ಸೀದಾ ಗೇರುಕಟ್ಟೆಗೆ. ಫೋನ್ಪೇವಾ? ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.